ಚಿನ್ನ ಹರೀಶನ್ ಟೀಮಲ್ಲಿ ಇರೋ ತನಕ ಒಳ್ಳೆ ಡಸ್ಟ್ಬಿನ್ ಡಬ್ಬದ ಥರ ಇದ್ದೆ. ನನ್ನ ಟೀಮಲ್ಲೇನೆ ಪೌಡ್ರ್ ಡಬ್ಬದ ಥರ ಇದೆಯಾ? ಗುರಿ ಸರ್, ಇವ್ರು ಯಾವಾಗ್ಲೂ ಇದೇ ರೀತಿ. ಎಲ್ಲಿಗೆ ಬರ್ತಾ ಇದೀಯಣ್ಣ? ಅಲ್ಲ ಕಣೋ ಪಾಪ ಕಣ್ಣು ನೋಡ್ದು ಕರೀತಾವಳೆ, ಸುಮ್ಮನಿದ್ರೆ ಬಿಡಲ್ಲ, ಕಣ್ಣು ನೋಡ್ದು ಕರೆದ್ರೆ ಬಿಡ್ತೀನೇನ? ಮಾನ ಮರ್ಯಾದೆ ಇದ್ದದಣ್ಣ ನಿನಗೆ. ನಮ್ಮ ಟೀಮ್ಗೆ ಇಲ್ಲ, ನನ್ಗೆಲ್ಲೋ ಇರುತ್ತೆ. ಎದ್ದು ಬರ ಅಂತ ಸೀನ್ ಏನಿಲ್ಲ. ನನ್ನ ಹೆಂಡತಿ ಹಂಗಲ್ಲ. ನನಗೆ ವೀಕ್ನೆಸ್ ಹಂಗಿದ್ವು, ಅವಳಿಗೆ ವೀಕ್ನೆಸ್ ಇದೆ. ಸಾಕಾಗೈತೆ, ಅರ್ಥ ಮಾಡ್ಕೋ. ಆಕ್ಚುಲಿ ಈ ವೀಕ್ನೆಸ್ ಇಂದ ಬಹಳ ಕಷ್ಟಪಡ್ತಾ ಇದ್ದೀನಿ ಆನಂದ್ ಸರ್. ಯಾರನ್ನ ಮಾತಾಡಿಸ್ರು ಹೊಡಿತಾರೆ. ಈಗ ನೋಡ್ಕೊಳ್ಳಿ ಚೈತ್ರ ಅವ್ರೆ, ನೋಡಕ್ಕೆ ಇವತ್ತು ಬಕೆಟ್ ತಗೊಂಡು ಬಾರಿಸ್ತೀನಿ ಇವಾಗ. ಯಾಕ್ರಿ? ಯಾರ್ದು ಫೋನು? ನನ್ನ ಫ್ರೆಂಡು ಮನೆಗೆ ಬರ್ತಾವನಂತೆ. ಬಂದ ತಕ್ಷಣ ಏನೋ ತಿಂಡಿ ಮಾಡ್ಲಾ ಕಾಫಿ ಮಾಡ್ಲಾ ಅಂತ ಕೇಳಿದೆ ರೀ. ಏನೋ ಒಂದ್ ಮಾಡ್ಕೊಂಡ್ ಸಾಯಿ ಹೋಗೋ. ಕಾಮಿಡಿ ಕಿಲ್ಲಾಡಿಗಳು, ಕಾಮಿಡಿ 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 ಕಿಲ್ಲಾಡಿಗಳು ಪ್ರೀಮಿಯರ್ ಲೀಗ್. ಈ ಒಂದು ಆಕ್ಟ್ ಇಷ್ಟು ಚೆನ್ನಾಗಿ ಆಗೋದಕ್ಕೆ ನಮ್ಮ ಉಲ್ಲಾಸ್ ಅವರ ತಂದೆ ಬಂದು ಸ್ಟೇಜ್ ಮೇಲೆ ಪರ್ಫಾರ್ಮ್ ಮಾಡಿದ್ದಾರೆ. ಅವರಿಗೆ ಸ್ಪೆಷಲ್ ಆಗಿ ಕ್ಲಾಪ್ಸ್ ಕೊಡ್ತಾ ಸ್ಟ್ರೇಟ್ ಆಗಿ ನಮ್ಮ ಅಕುಲ್ ಬ್ರೋ, ಹೇಗಿತ್ತು ಪರ್ಫಾರ್ಮೆನ್ಸ್? ನಾನು ಸ್ಟ್ರೈಟ್ ಅವೇ ಉಲ್ಲಾಸ್ ಅವ್ರ ತಂದೆ ಅಪ್ಪಾಜಿ ಹೊಡಿಶ್ಯಾವ್ಗೆ ಆಗಿ ಮಜ್ಗೆ. ಈ ಇಡೀ ಪರ್ಫಾರ್ಮೆನ್ಸ್ ಅಲ್ಲಿ, ಇಡೀ ಸ್ಕಿಟ್ ಅಲ್ಲಿ ನೀವೇ ಸರ್ ಹೈಲೈಟ್. ಅಂದ್ರೆ ಉಲ್ಲಾಸ, ಈಗ ನನ್ಗೆ ಅರ್ಥ ಆಯ್ತು ಚಿನ್ನ, ನಿನಗೆ ಈ ಆಕ್ಟಿಂಗ್ ಎಷ್ಟು ಚೆನ್ನಾಗಿ ಬಂದಿದೆ ಅಂದ್ರೆ ಕಾರಣ ನಿಮ್ಮ ಅಪ್ಪಾಜಿನೇ. ಅವರಲ್ಲಿ ಏನ್ ಮುಗ್ಧತೆ ಇದೆಯೋ ನಿನ್ನಲ್ಲೂ ಅದೇ ಮುಗ್ಧತೆ ಬಂದಿದೆ. ಗಾಡ್ ಬ್ಲೆಸ್ ಯು ಉಲ್ಲಾಸ್. ಅಪ್ಪಾಜಿ ಅವರ ಧರ್ಮಪತ್ನಿ ವೇದಿಕೆ ಮೇಲೆ ಬರಬೇಕು. ಬನ್ನಿ. ನೀವು ಹೇಳಿ ಅಮ್ಮ, ನಿಮ್ಮ ಮಗನ ಬಗ್ಗೆ ಇವತ್ತು ಎಷ್ಟು ಹೆಮ್ಮೆ ಇದೆ ನಿಮಗೆ? ಮಗನ ಬಗ್ಗೆ ಭಾಳಷ್ಟು ಹೆಮ್ಮೆ ಇದೆ ಮೇಡಮ್. ನನಗೆ ಇಷ್ಟು ಮುಂದುವರಿತಾನಂತ ನನಗೆ ಅನಿಸಿರಲಿಲ್ಲ. ಅವನು ಎಷ್ಟೇ ಓದಲಿ, ನಾನು ಅವನಿಗೆ ತರಿಸ್ಬೇಕನ್ನೋದು ನನಗೆ ಭಾಳ ಆಸೆ. ಆದ್ರೆ ಅವನಿಗೆ ಡಾಕ್ಟ್ರು ಆಗ್ಬೇಕಂತ ಅವ್ನಿಗೆ ಭಾಳ ಕನಸಿತ್ತು. ಆದ್ರೆ ಅವನಿಗೆ ಹೈಟ್ ಇಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕಾಗಿ ನಾವು ಅವನಿಗೆ ಮಾಡಿಸ್ಲಿಲ್ಲ ರೀ. ಏನಾದ್ರು ಒಂದು ಚೇರ್ ಮೇಲೆ ಕೂತು ವರ್ಕ್ ಮಾಡುವಂಥ ಕೆಲಸನ ಮಾಡಿಸಿದ್ರಾಯ್ತು ಅಂತ ನಾವು ಅಂದ್ಕೊಂಡಿದ್ವಿ. ಈ ಥರ ಅವನು ಜಿ ಕನ್ನಡಕ್ಕೆ ಆಯ್ಕೆಯಾಗಿ ಈ ಒಂದು ನಮ್ಮ ಕರ್ನಾಟಕನೇ ಪ್ರಸಿದ್ಧಿ ಆಗ್ತಾನ ಅಂತ ನನಗೆ ಕನಸಿರಲಿಲ್ಲ. ದೊಡ್ಡ ಕನಸನ್ನು ನನಸು ಮಾಡಿಬಿಟ್ಟ ನನ್ನ ಮಗ. ಅಮ್ಮ, ಆ್ಯಕ್ಚುಲಿ ನಿಮ್ಮ ಕನಸು ನನಸಾಗಿದೆ. ಉಲ್ಲಾಸು ಇವತ್ತು ಡಾಕ್ಟ್ರೇ, ನಗುವಿನ ಡಾಕ್ಟರ್. ಎಲ್ಲರಿಗೆ ಖುಷಿಯ ಮದ್ದನ್ನ ಕೊಡ್ತಾರೆ. ಅವ್ರು ನಿಜವಾಗ್ಲೂ ನಗುವಿನ ಡಾಕ್ಟರೇ. ಆದರೆ ಇವತ್ತು ಅವರ ಖುಷಿ ಅಲ್ಲಿ ಕೂತಿದ್ದಾರೆ. ಉಲ್ಲಾಸ್, ಅವ್ರ ಬಗ್ಗೆ ಪರಿಚಯ ಮಾಡಿಕೊಡಿ, ಅವ್ರನ್ನ ಕರೀರಿ. ಇವರು ನಮ್ಮ ಅತ್ತೆ ಮ್ಯಾಮ್. ಇವ್ರ ಥರನೇ ನಾನಿದ್ದೀನಿ. ಪಪ್ಪರ್ ತಂಗಿ ತುಂಬ ದೊಡ್ಡವರಿದ್ದಾರೆ, ಆದ್ರೆ ಒಂಥರ ಸಣ್ಣ ಮಗು ಇದ್ದಂಗೆ. ಅಂದ್ರೆ ಎಲ್ಲರ ಥರ ಸ್ವಲ್ಪ ಇಲ್ಲ. ಮನೆಯಾಗೆಲ್ಲ ಆಟ ಆಡಕ್ಕೆ ಹೋಗ್ತಾ ಅದೆಲ್ಲ ಇರ್ತಾರೆ. ಅಂದ್ರೆ ಅವ್ರು ಕೆಲಸ ಮಾಡ್ತಿರ್ತಾರೆ, ಮನಸ್ಸು ಬಂದರೆ ಕೆಲಸ ಮಾಡ್ತಾರೆ. ನನಗೆ ಸ್ಪೆಷಲ್ ಏನಪ್ಪ ಅಂದ್ರೆ, ಊಟ ಬಂದಂದ್ರೆ ಕುಡಿಲಕ್ಕೆ ನೀರು ಕೊಡ್ತಾರೆ ಮೇಡಮ್. ಕಾಲೇಜ್ಗೆ ಹೊಂಟಿನಿ ಅಂದ್ರೆ ಬುಕ್ಕ ಬ್ಯಾಗ್ ರೆಡಿ ಮಾಡ್ತಾರೆ. ಏನಾನ ಅಳಕತ್ತೀನಿ ಅಂದ್ರೆ ಯಾಕೆ ಅಳಕತ್ತಿದಿ ಪಪ್ಪ ಬೈದ್ರ ಅಂತೇಳಿ ಕೇಳ್ತಾರೆ. ಈ ಸಲ ಬೇರೆ ಕಡೆ ಇದ್ರು, ಈಗ ನಂಬಲ್ಲೇ ಇದಾರ. ಪಪ್ಪ ನಾವು ಮಮ್ಮಿ ಎಲ್ಲ ಒಟ್ಟಿಗಿದ್ದೀವಿ. ಬಟ್ ಒಂದು ಸ್ಪೆಷಲ್ ನಮ್ಮತ್ತೆ. ನನಗೆ ನಮ್ಮ ತಂಡದವ್ರು ಹೇಳಿದ್ರು, ಜಗ್ಗೇಶ್ ಸರ್, ಉಲ್ಲಾಸ್ ಅವರ ಅತ್ತೆಗೆ ರೀಸೆಂಟಾಗಿ ಒಂದು ಹಾರ್ಟ್ ಆಪರೇಷನ್ ಆಗಿದೆ. ಆದರೆ ಆ ನೋವನ್ನು ಮರಿತಿರೋದು ಕೇವಲ ಉಲ್ಲಾಸ್ ಮೂಲಕ. ಅವರ ಆಕ್ಟಿಂಗ್ ಮೂಲಕ, ಅವರ ಬೆಳವಣಿಗೆ ನೋಡ್ತಾ ಅವರು ತಮ್ಮ ನೋವನ್ನ ಮರಿತಿದ್ದಾರೆ. ಉಲ್ಲಾಸ್ಗೆ ಅವರ ಅತ್ತೆ ಪ್ರಪಂಚ ಆದ್ರೆ, ಅವರ ಅತ್ತೆಗೆ ಉಲ್ಲಾಸೇ ಒಂದು ದೊಡ್ಡ ಪ್ರಪಂಚ. ಅವ್ರು ನಿಮ್ಮ ಸಿಸ್ಟರಾ? ಅವಳು ನಮ್ಮ ಸಿಸ್ಟರು. ಅವಳಿ ಜೋಳಿ ಹುಟ್ಟಿದಾಳೆ, ಇವಳು ಡೆವಲಪ್ ಆಗಲಿಲ್ಲ. ಜೀನ್ಸ್ ನೋಡಿ ಅದು ನಿಮ್ಮ ಮಗನಿಗೆ ಬಂದಿದೆ. ವಂಶಾವಳಿ ಅಂತಾರೆ ಇದಕ್ಕೆ. ಇದೊಂದು ಬೆಸ್ಟ್ ಎಕ್ಸಾಂಪಲ್. ಒಂದು ಜೀನ್ಸಲ್ಲಿ ಇದೊಂದು ಸ್ಮಾಲ್ ಇದು ಹಿಂಗಿದೆ ಅಂದರೆ ಅದಕ್ಕೆ ಕನೆಕ್ಟಿವ್ ಆಗಿ ಇನ್ನೊಂದು ಬಂದೇ ಬರಬೇಕು ಅನ್ನೋದು ಒಂದು ರೂಲ್ ಇದೆ. ಮನೆಯೊಳಗೆ ಆ ಥರ ಆಗಿದೆ. ನಮ್ಮನೆಯಲ್ಲೂ ಒಂದಿದೆ. ನಮ್ಮ ತಾತ ಅವ್ರ ತಂದೆ ಅವರು ಸ್ವಲ್ಪ ಪ್ರಪಂಚದ ಜ್ಞಾನ ಇಲ್ಲದೆ ಇದ್ದವರು ಅಂತ ಆಯಿತು. ಸೊ ಅದು 2 ಜನರೇಷನ್ ಜಂಪ್ ಆಗಿ 3ನೇ ಜನರೇಷನ್ ಬಂತು. ನನ್ನ ತಮ್ಮ ಹಂಗೆ ಇದ್ದಾನೆ. ನೀನೆಲ್ಲಿಂದ ಬಂದ?
ಯಾರು ಹೇಳಿದ್ದೀನಿ ಬರಕಲ್ಲಿ ನಾವು ನೋಡು ಕರೆಕ್ಟಾಗಿ ಕಳಿಸ್ಬಿಟ್ಟ ನನ್ನ ತಮ್ಮನಲ್ಲಿ. ನಮ್ಮ ಜಗ್ಗೇಶ್ ಸರ್ ಅವರ ಬ್ರದರ್ ಇವರು. ಈಗ ತಾನೇ ನಿಮ್ಮ ಪ್ರೀತಿಯ ತಮ್ಮನ ಬಗ್ಗೆ ಮಾತಾಡ್ತಿದ್ರಿ, ಅವ್ರು ಈ ವೇದಿಕೆ ಮೇಲೆ ನಾನು ಬಂದಿದ್ದಾರೆ. ಹೇಳ್ದಲ್ಲ, ತಂದೆಯವ್ರ ತಂದೆ ನನ್ನ ತಾತ, ನಮ್ಮ ತಾತ ಅವ್ರ ತಂದೆಗೆ ಈ ರೀತಿ ಪ್ರಾಬ್ಲಮ್ ಇತ್ತು. ಸೊ 2 ಜನರೇಷನ್ ಆದಮೇಲೆ ಇವನು ಬರ್ತಾನೆ ವಾಪಸ್ಸು. ಬಟ್ ಇಸ್ ದ ಮೋಸ್ಟ್ ಲಕ್ಕಿ ಫೆಲೋ ಅವನು. ಎಂಥ ಲಕ್ಕಿ ಅಂದರೆ ಅವನು ನಮ್ಮ ಮನೆಗೆ ಬಂದ ಮೇಲೆ ನಮ್ಮ ತಂದೆ ಗ್ರೋತಿಂದ ಹಿಡಿದು ಇಡೀ ಫ್ಯಾಮಿಲಿ ಗ್ರೋತ್ ಎಲ್ಲ ಚೆನ್ನಾಗಾಯಿತು. ಹಂಗೆ ಅವನೊಂಥರ ದೇವ್ರಿದ್ದಂಗೆ. ರಾಮಚಂದ್ರ ಅಂತ ಹೆಸರಿಟ್ಟಿದ್ದಾರೆ. ಅವನದು ಲವ್ ಮ್ಯಾರೇಜು. ಅವನಿಗೆ 3 ಜನ ವೈಫ್ಸ್ ಇದ್ದಾರೆ ಅವನಿಗೆ. ಹೌದಾ ಸರ್? ಹೌದೌದು. ಅವರು ವೈಫ್ನ ಬಿಟ್ಟು ಇಬ್ಬರನ್ನ ಮೇಂಟೈನ್ ಮಾಡ್ತಿದ್ದಾರೆ. ಬ್ಯಾಂಗ್ಳೂರ್ನಲ್ಲಿ 2 ಲವರ್ಸ್ ಇದ್ದಾರೆ. ಬೇರೆ ಎಲ್ಲ ಹೋದಾಗ ಎಲ್ಲರನ್ನೂ ಪರಿಚಯ ಮಾಡ್ಕೊತಾನೆ. ಮೋಸ್ಟ್ಲಿ ಇಲ್ಲಿ ಯಾರನ್ನಾರು ನೋಡಿದ್ರೆ ಇಷ್ಟಪಟ್ಟಿರ್ತಾನೆ. ಏನು ರಮಣ, ಇಲ್ಲಿ ಯಾರು ಓಕೆ ನಿನಗೆ? ಈ ಅಮ್ಮ ಓಕೆನಾ ನಿನಗೆ? ಮ್ಯಾಚಿಂಗ್ ಬೇರೆ ಹಾಕೊಂಡ್ ಬಂದಿದ್ದೀನಿ ವೈಟ್. ಸರ್, ಹಾಗಾಗಿ ನಿಮ್ಮ ಬೇಡಿಕೆ ಮೇರೆಗೆ ನೀವು ಮತ್ತು ಅನು ಒಂದು ಡಾನ್ಸ್ ಮಾಡ್ತೀರಾ? ಹೌದು, ಪ್ಲೀಸ್. ಮಾಡ್ತಾರೆ. ಫ್ಯಾಂಟಾಸ್ಟಿಕ್. ಏನ್ಲ ರಾಮ ಹಿಂಗೆ ಮಾಡ್ಬಿಟ್ಟೆ ನೀನು? ವಾ, ಮುಗಿದೋಯ್ತು ನನ್ನ ಕತೆ. ಹಂಗಾದ್ರೆ ಕಳಿಸ್ಬಿಡ್ತೀಯ ನನಗೆ ಮನೆಗೆ ನೀನು? ವಂಡರ್ಫುಲ್ ರಮಣ. ನಿಮ್ಮ ಅಣ್ಣ ನಿಮ್ಮ ಬಗ್ಗೆ ಎಷ್ಟೊಂದು ಹೊಗಳ್ತಾ ಇದ್ದಾರೆ, ಎಷ್ಟು ಹೇಳ್ತಾ ಇದ್ದಾರೆ. ಮಾತಾಡಿ. ಪ್ರೀತಿ ಇದೆ. ಪ್ರೀತಿ ಇದೆಯಾ ನಿನಗೆ? ಆಯ್ತು, ಓಕೆ ಆಯ್ತು. ಆಮೇಲೆ ಏನಪ್ಪ? ಅಯ್ಯೋಯ್ಯೋ, ನನ್ನ ಪ್ರಾಣ ನಿನ್ನ ಪ್ರಾಣ ಒಂದೇನೋ. ಆಯ್ತು ಆಯ್ತು, ಡನ್, ಓಕೆ. ಥ್ಯಾಂಕ್ ಯು. ಬರ್ಲಿ ರಾಮು ಸರ್ಗೆ ಜೋರಾದ ಚಪ್ಪಾಳೆ.